Now I would request Dr. B.M. Rudramuni sir to deliver a few words for the audience. ವಿಶ್ವಜ್ಯೋತಿ ಮಾಂಟೆಸರಿ ಶಾಲೆ ಇವತ್ತು 6ನೇ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾ ಇದೆ. ಅದಕ್ಕೆ ಬಹಳ ಹೆಮ್ಮೆಯಿಂದ ನಾನು ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ, ಬಸವರಾಜ ಪಾಂಡವರಿಗೆ ಹಾಗೂ ರವಿಕುಮಾರ್ ಅವರಿಗೆ ಹಾಗೂ ನನ್ನ ಆತ್ಮೀಯ ಗೆಳೆಯನಾದ NG ಲಿಂಗಣ್ಣ ಅವರಿಗೆ ಈ ಮಾಂಟೆಸರಿ ಶಾಲೆ ಬಗ್ಗೆ, ಮಾಂಟೆಸರಿ ಪದ್ಧತಿ ಬಗ್ಗೆ ಒಂದೆರಡು ಮಾತು ಹೇಳ್ತೇನೆ. ಡಾಕ್ಟ್ರು ನಿಮಗೆ ಆಲ್ರೆಡಿ ಸ್ವಲ್ಪ ವಿವರವಾಗಿ ತಿಳಿಸಿದ್ದಾರೆ. ಈಗ 6 ವರ್ಷದ ಕೆಳಗಡೆ ಈ ಮಾಂಟೆಸರಿ ಪದ್ಧತಿ ನಾವು ಆಮೇಲೆ ಎಲ್ಲ ಈ ಸಂಸ್ಥೆಯವರು ನಾವು ಎಲ್ಲ ಕಲಿತು ತಗೊಂಡು ಬಂದಿರೋದು. ಅಂದ್ರೆ ಈ ಪದ್ಧತಿಯನ್ನ ಅಳವಡಿಸಿದರೆ ಮಕ್ಕಳಲ್ಲಿ ಏನಾದರೂ ಬದಲಾವಣೆ ಆಗಬಹುದು ಅಂತೇಳಿ ಒಂದು ಉದ್ದೇಶಪೂರ್ವಕವಾಗಿ ಈ ಪದ್ಧತಿಯನ್ನ ಅಳವಡಿಸೋದಕ್ಕೆ ನಮ್ದು ಒಂದು ಶಾಲೆಯನ್ನ ನಾವು ತೆರೆದಿದ್ದೇವೆ. ಅವರು ಎಲ್ಲರೂ ಸಹಕಾರದಿಂದ ಈ ಒಂದು ಮಾಂಟೆಸರಿ ಪದ್ಧತಿಯನ್ನ ಒಂದು ಒಳ್ಳೆ ಒಂದು ಪದ್ಧತಿ ಅಂತೇಳಿ ನಾವು ತಗೊಂಡಿದ್ದೇವೆ. ಮಾಂಟೆಸರಿ ಪದ್ಧತಿಯಲ್ಲಿ ಮಕ್ಕಳ ಬೆಳಿಬೇಕಾದ್ರೆ ಬಹಳ ಡಿಸಿಪ್ಲಿನ್ ಮತ್ತು ಅವರು ಇಂಡಿಪೆಂಡೆಂಟ್ ಆಗಿ ಬೆಳೆಯೋದಕ್ಕೆ ಒಂದು ಅವಕಾಶ ಇರುತ್ತೆ. ಇದರಲ್ಲಿ ಉಪಯೋಗಿಸ್ತಕ್ಕಂಥ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್, ಪ್ರತಿಯೊಂದು ಒಂದು ಮಾದರಿಯ ವಸ್ತುಗಳು ಅದರಲ್ಲಿ ಬಹಳಷ್ಟು ಸೈಂಟಿಫಿಕ್ ರೀಸನ್ಸ್ ಇರ್ತವೆ. ಸೈಂಟಿಫಿಕ್ ಆಗಿ ಅದನ್ನು ಬಳಕೆ ಮಾಡಲಾಗುತ್ತೆ. ಅದರಲ್ಲಿ ಒಂದು ಈ ಬೇರೆ ಒಂದು ಪದ್ಧತಿಯಲ್ಲಿ ನಡೆಸ್ತಕ್ಕಂಥ ಒಂದು ಶಿಕ್ಷಣದಲ್ಲಿ ಇದರಲ್ಲಿರ್ತಕ್ಕಂಥ ಶಿಕ್ಷಣದಲ್ಲಿ ಬಹಳ ವ್ಯತ್ಯಾಸ ಇದೆ. ಮಾಂಟೆಸರಿ ಪದ್ಧತಿಯನ್ನ ಅದರಲ್ಲಿರ್ತಕ್ಕಂಥ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಟಚ್ ಅಂಡ್ ಫೀಲ್ ಅಂತೇಳಿ, ಆಕ್ಚುಲಿ ಅದು ಮುಟ್ಟಿದ್ರೆ ನಮಗೆ ನಮ್ಮ ಎನರ್ಜಿ ಪಾಸ್ ಆಗಿ ಬ್ರೈನ್ ಸೆಲ್ಸ್ ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಮಕ್ಕಳಲ್ಲಿ ಬ್ರೈನ್ ಸೆಲ್ಸ್ ಇಂಪ್ರೂವ್ ಆಗಬೇಕಂದ್ರೆ 10 ವರ್ಷದವರೆಗೆ ಅದಕ್ಕೆ ಅವಕಾಶ ಇರುತ್ತೆ ಅಂತ ನಾನು ಕೇಳಿದ್ದೇನೆ. 10 ವರ್ಷದ ಒಳಗಡೆ ನೀವು ಯಾವುದೇ ಮಕ್ಕಳಲ್ಲಿ ಈ ಬ್ರೈನ್ ಸೆಲ್ಸ್ ನ ಇಂಪ್ರೂವ್ ಮಾಡೋಂತ ಒಂದು ಪದ್ಧತಿ ಇದೆ ಅಂತಂದ್ರೆ ಈ ಮಾಂಟೆಸರಿ ಪದ್ಧತಿ. ಮಾಂಟೆಸರಿ ಪದ್ಧತಿಯಲ್ಲಿ ಹಲವಾರು ವಸ್ತುಗಳು, ಹಲವಾರು ಎಕ್ವಿಪ್ಮೆಂಟ್ಸ್ ಇದಾವೆ, ಸೈಂಟಿಫಿಕ್ ಎಕ್ವಿಪ್ಮೆಂಟ್ಸ್. ಆ ಎಕ್ವಿಪ್ಮೆಂಟ್ಸ್ ಮುಖಾಂತರ ತಿಳಿಸುವಂತದೇ ಒಂದು ಎಜುಕೇಶನ್ ಸಿಸ್ಟಮ್ ಇದು. ಈ ಸಿಸ್ಟಮ್ ಅಲ್ಲಿ ಬೆಳೆದಂತ ಮಕ್ಕಳು ಮುಂದೆ ಅತ್ಯುನ್ನತ ಪದವಿಗೆ ಹೋಗ್ತಾರೆ ಅಂತೇಳಿ ನಾನು ಹೇಳಬಲ್ಲೆ. ಯಾಕಂದ್ರೆ ನೀವು ಮಾಂಟೆಸರಿ ಪದ್ಧತಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಬೇರೆ ಸ್ಕೂಲಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನೀವು ಕನಿಷ್ಠ 2 ವರ್ಷ 3 ವರ್ಷ ಆದ್ಮೇಲೆ ನೀವು ಅವರನ್ನ ಕಂಪೇರ್ ಮಾಡಿ ನೋಡಿ, ನಮ್ಮಲ್ಲಿ ಕಲಿತಂತ ವಿದ್ಯಾರ್ಥಿಗಳಿಗೆ ಎಷ್ಟು